ನಮಸ್ತೆ. ನಿನ್ನೆ ನಿನ್ನೆಯಿಂದ ಅದ್ಭುತವಾಗಿ ಭಕ್ತಾದಿಗಳೆಲ್ಲ ಸೇರಿ ಶಿವಯೋಗಿ ಶರಣ ಶ್ರೀ ಗುರು ಸಿದ್ದರಾಮೇಶ್ವರರ ಜಯಂತಿ ಆಚರಿಸ್ತಾ ಇದ್ದಾರೆ. ಬೆಂಗಳೂರು ಸಮಸ್ತ ವೃಂದದವರು ಬಂದಿದ್ದಾರೆ, ಬೇರೆ ಬೇರೆ ಕಡೆ ಕ್ಷೇತ್ರದಿಂದನೂ ಬಂದಿದ್ದಾರೆ, ಮತ್ತು MLA MP ಸಚಿವರು ಎಲ್ಲರೂ ಬಂದಿದ್ದಾರೆ. ಭಾಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ, ಭಾಳ ಸಂತೋಷಪಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು BK ಚಂದ್ರಶೇಖರ್ ಅಂತ, ಬಿಳಿಗೆರೆ ತಿಪ್ಪೂರು ತಾಲೂಕಿನವರು. ನಾನು ಈ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸಂಘ ಈ ಸಿದ್ದರಾಮ ಜಯಂತಿನ ಸುಮಾರು 52 ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ 1974ನೇ ಇಸ್ವಿಯಿಂದಲೂ ಸಹ ನಿರಂತರವಾಗಿ ನಾವು ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಈ ಮಹೋತ್ಸವವನ್ನು ನಾವು ರಾಜ್ಯದ ಎಲ್ಲ ಸ್ಥಳಗಳಿಗೂ ಮಾಡ್ಕೊಂಬಂದಿದ್ದೀವಿ. ಮತ್ತು ಹೊರನಾಡ ಅಜ್ಜಮ್ಮ ಇದು ಯಾವುದು ಸೊಲ್ಲಾಪುರ ಮತ್ತು ಹೇಮಾವತಿ ಅಲ್ಲೂ ಸಹ ನಾವು ಮಾಡ್ಕೊಂಬಂದಿದ್ದೀವಿ. ಈ ವರ್ಷ ಈ 852ನೇ ಜಯಂತಿನ ನಾವು ಬೆಂಗಳೂರಿನಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಈ ಬೆಂಗಳೂರಿನಲ್ಲಿ ಆಚರಿಸ್ತಾ ಇರೋದು ಇದು 3ನೇ ಬಾರಿ. 1992ರೊಳಗೆ ಇದೇ ಅರಮನೆ ಮೈದಾನದಲ್ಲಿ ಮಾಡಿದ್ದು. ನಂತರ 2004ನೇ ಇಸ್ವಿಲಿ ಅರಮನೆ ಮೈದಾನದಲ್ಲೇ ಸಹ ಮಾಡಿದ್ದು. ಸುಮಾರು 20 ವರ್ಷಗಳ ನಂತರ ಈ ಜಯಂತಿ ಮಹೋತ್ಸವನ ನಾವು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಜಯಂತಿನ 14-15ನೇ ತಾರೀಕು ಪ್ರತಿ ವರ್ಷ ಸಹ ನಾನು ಸಂಘದ ವತಿಯಿಂದ ಮಾಡ್ತಾಯಿದ್ದೆ. ಈ ಬಾರಿ ಜಯಂತಿ ಮಹೋತ್ಸವದಲ್ಲಿ ಪ್ರಪ್ರಥಮವಾಗಿ ಧ್ವಜಾರೋಹಣ ಇರುತ್ತೆ, ನಂತರ ಉತ್ಸವ ಇರುತ್ತೆ, ನಂತರ ನಾವು ಉದ್ಘಾಟನಾ ಸಮಾರಂಭ ಇರುತ್ತೆ, ನಂತರ ಸಾಹಿತ್ಯಗೋಷ್ಠಿ ಇರುತ್ತೆ. ನಂತರ ಇವತ್ತು 15ನೇ ತಾರೀಕಿನಲ್ಲಿ ನಾವು ಮೊದಲನೇ 10 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ ಲಿಂಗ ದೀಕ್ಷಾ ಕಾರ್ಯಕ್ರಮ ಇರುತ್ತೆ. ನಂತರ 10ವರೆಗೆ ಮಹಿಳೆಯರಿಗೆ ಹಾಗೂ ರೈತರ ಬಗ್ಗೆ ಕಾರ್ಯಕ್ರಮ ಇರುತ್ತೆ. ಈಗ 3 ಗಂಟೆ ಪ್ರೋಗ್ರಾಮ್ ಕ್ಲೋಸಿಂಗ್ ಸೆರೆಮನಿ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಈ ಸಮಾರಂಭಗಳಲ್ಲಿ ನಮ್ಮ ಸ್ವಾಮೀಜಿಯವರು ಮತ್ತು ರಾಜಕೀಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿವರ್ಯರು ಮತ್ತು ಎಲ್ಲ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸಹ ಭಾಗವಹಿಸಿರ್ತಾರೆ. ಸುಮಾರು ಈ ಸಮಾರಂಭಕ್ಕೆ ನಾವು ಪ್ರತಿ ವರ್ಷ ಸುಮಾರು 1000 ಗಟ್ಟಲೆ ಜನ ಸೇರ್ಕೊಂತಾರೆ. ಈ ಸಮಾರಂಭಕ್ಕೆ ನಾವು ಯಾವುದೂ ಸಹ ನಾವು ಜಾಗ ಹೇಳ್ತೀವಿ ಬಿಟ್ಟರೆ, ಇಂಥ ದಿನ ಇಂಥ ಸ್ಥಳದಾಗೆ ಅಂತ ಹೇಳ್ತೇವೆ ಬಿಟ್ಬಿಟ್ರೆ ನಾವು ಯಾವುದೂ ಸಹ ನಾವು ಅವ್ರಿಗೇನೂ ಸಹ ಈ ಬಸ್ ದರನೇ ಆಗಲಿ ಯಾವುದನ್ನೇ ಆದರೂ ಸಹ ಕೊಡೋದು. ಜನಕ್ಕೆ ಜಾಗ ಒಂದು ಗೊತ್ತಾಗ್ಬಿಟ್ರೆ ಅವರೇ ವಾಲಂಟಿಯರಾಗಿ ಬಂದು ಭಾಗವಹಿಸ್ತಾರೆ. ಇದೊಂದು ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಹೇಳ್ತವ. ಮುಂದಿನ ವರ್ಷವೂ ಸಹ ಹೇಳ್ತೀವಿ. ಭಾಳಷ್ಟು ಸಮಾಜ ಬಾಂಧವರುಗಳು ಅರ್ಜಿ ಕೊಡ್ತಾರೆ, ನಾವು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ದೇಣಿಗೆನ ಎಲ್ಲ ಭಕ್ತಾದಿಗಳೇ ಕೊಡ್ತಾರೆ. ಸರ್ಕಾರದ ವತಿಯಿಂದ ಸ್ವಲ್ಪ ಕೊಡ್ತಾರೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋಲ್ಲ. ನಾವು ಎಷ್ಟು ಕೊಡ್ತಾರೆ ಏನು ಅನ್ನೋದು ಅದು ಭಕ್ತಾದಿಗಳಿಗೆ ಆಗೋವಷ್ಟೆಲ್ಲ ಕೊಡ್ತಾರೆ ಇದನ್ನು. ಮತ್ತು ಏನಂದರೆ ಅಕಸ್ಮಾತ್ ಆ ಸಮಾರಂಭದಲ್ಲಿ ಏನರೇ ಹಣ ಮಿಕ್ಕಂತೇಳಿ ನಡೆದಂಥ ಸ್ಥಳದಲ್ಲಿ ಸಿದ್ದರಾಮೇಶ್ವರ ಹೆಸರಿನಲ್ಲಿ ಒಂದು ಗುರುತರವಾದ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ನಾವು. ಸರ್, ಮತ್ತೊಂದು ತಾವು ಹಿರಿಯರಿದ್ದೀರಾ, ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ, ಒಂದು ಯುವ ಜನತೆಗೆ ಸಂದೇಶ ಕೊಡಿ ಸರ್. ಈ ಥರ ಕಾರ್ಯಕ್ರಮಗಳು ಬರಬೇಕು, ಈ ಥರ ಕಾರ್ಯಕ್ರಮಗಳು ನೋಡಿ ತಿಳ್ಕೊಬೇಕು, 10 ಜನಕ್ಕೆ ಹೇಳಬೇಕು. ಎಲ್ಲೋ ಸಾಫ್ಟ್ವೇರ್, IT, BT, ತಂತ್ರಜ್ಞಾನ ಬರೀ ಮೊಬೈಲು, ಇಂಟರ್ನೆಟ್ಟು, ಚಾಟಿಂಗು, ಸೈಬರ್ ಸೆಂಟ್ರು ಅದರಲ್ಲೇ ಕಾಲ ತೊಳ್ತಾ ಇದ್ದಾರೆ. ಈ ಥರ ಕಾರ್ಯಕ್ರಮಗಳಿಗೆ ಬರಬೇಕು, ಈ ಗುರುಗಳದು ಹಿತವಚನಗಳು ಕೇಳಬೇಕು, ಇವ್ರ ಬಗ್ಗೆ ತಿಳ್ಕೊಳ್ಬೇಕು, ಹೊರಗಡೆ ಎಲ್ಲ ಪಸರಿಸ್ಬೇಕು. ಅವ್ರಿಗೊಂದು ಹಿತವಚನ ನೀವು ಒಂದು ಸಲಹೆ ಕೊಡಿ ಸರ್. ಹಿರಿಯರು ಸರ್, ಇವತ್ತಿನ ಕಾಲ ಏನಾಗಿದೆ ಅಂದರೆ ಎಲ್ಲ ಟೆಕ್ನಿಕಲ್ ತಂತ್ರಜ್ಞ ಬರ್ತಾ ಇದೆ. ನಮ್ಮಲ್ಲಿ ಮಕ್ಕಳುಗಳಿಗೆ ಏನು ಹಿಂದಿನ ಇತಿಹಾಸ ಏನಿತ್ತು ಅನ್ನೋದು ಮರೆತು ಹೋಗ್ತಾ ಇದೆ.
ಯಾರು ಪುರುಷರುಗಳು ಯಾರಿದ್ದಾರಲ್ಲ ಶಿವಶರಣ ಪುರುಷರುಗಳು ಅವ್ರ ಬಗ್ಗೆ ಮರ್ತೋಗ್ತಾ ಇದ್ದಾರೆ. ಮತ್ತು ನಾವು ಸಹ ತಪ್ಪು ಮಾಡ್ತಾ ಇದ್ದೀವಿ. ಏನಂದರೆ ಅವ್ರ ಬಗ್ಗೆ ನಾವೆಲ್ಲೂ ತಿಳಿಸೋಲ್ಲ, ಪುಸ್ತಕ ತಗೊಂಡೋಗಿ ಕೊಡೋಲ್ಲ ಅವ್ರುಗಳಿಗೆ. ಅವ್ರಿಗೆ ಏನಾಗ್ತಾ ಇದೆ, ಮೊಬೈಲ್ ಕೊಟ್ಬಿಡ್ತೀವಿ ಮಕ್ಕಳುಗಳಿಗೆ, ಅವ್ರನ್ನೆಲ್ಲ ಕೂರಿಸ್ತೀವಿ. ಅವು ಮಕ್ಳುಗಳು ಏನು ಮಾಡ್ತಾರೆ, ಅವಕ್ಕೆ ಬೇಕಾದಂಥ ಆ ವಯಸ್ಸಿಗೆ ತಕ್ಕಂಥ ಬೇಕಾದಂಥ ಆಟಗಳನ್ನ ಆಡ್ಕೊಂಡು ಕೂತ್ಕೊಂತವೆ. ನಾವು ಯಾವತ್ತೂ ಸಹ ಒಂದು ಮಗುನ ಒಂದು ಸರಿದಾರಿಗೆ ಬರಬೇಕಾಯ್ತು ಅಂದರೆ ಮುಂದಿನ ದಿನಗಳಿಗೆ ಒಳ್ಳೆಯ ಪ್ರಜೆಗಳು ಮಾಡಬೇಕಾದ್ರೆ ಅಂತ ಹೇಳ್ತದೆ ಶಿವಶರಣನ ಹಿತವಚನ ನಾವು ಹೇಳ್ಬೇಕಾದ್ರೆ. ಶರಣರ ವಚನಗಳು ಬಹಳಷ್ಟು ಇದೆ. ನಾವು ಶರಣರ ವಚನಗಳನ್ನ ಫಾಲೋ ಮಾಡ್ತಾಯಿದ್ರೆ ನಮ್ಮ ಜೀವನ ಅದ್ಭುತವಾಗುತ್ತೆ. ಯಾರದೇ ಜೀವನ ಆಗಿದೆ. ನಾವು ಇದಕ್ಕೆ ಜಾತಿ ಮತ ನಾನು ಯಾವುದನ್ನೂ ಹೇಳಕ್ಕೆ ಹೋಗ್ತಾ ಇಲ್ಲ. ಶಿವಶರಣರು ಬಸವಣ್ಣರಾಗಲಿ ಸಿದ್ದರಾಮಣ್ಣರಾಗಿರ್ಬೋದು, ಬೇರೆ ಯಾರೇ ಶರಣಗಳಿರಲಿ, ಅವ್ರನ್ನ ವಚನಗಳನ್ನು ನಾವು ಹೇಳ್ಬೇಕಾಗುತ್ತೆ, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮುಂದಿನ ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೂ ಎಲ್ಲೋ ಹೋಗ್ತವೆ. ಯಾರಿಗಾದ್ರೂ ಮನುಷ್ಯಗೆ ಹೇಳ್ಬೇಕಾಯ್ತು ಅಂದರೆ ಒಂದು ದಾರಿ ತೋರಿಸ್ಬೇಕಾಯ್ತು ಅಂತಂದರೆ ಒಂದು ಪುಸ್ತಕ ಇರಬೇಕು. ಆ ಪುಸ್ತಕದ ಪ್ರಕಾರ ಹೋಗಿ ಶರಣರ ಹಿತನುಡಿಗಳನ್ನು ಕೊಟ್ಟಂಥ ಸಮಯದಾಗೆ ಆ ಮಕ್ಕಳು ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಸಮಾಜ ಬಾಂಧವರಿಗೆ ಇದರೊಳಗೆ ಯಾವುದು ಜಾತಿ ಮತ ಯಾವುದೂ ನಾನು ಹೇಳ್ತಾ ಇಲ್ಲ. ಮುಂದಿನ ಪೀಳಿಗೆ ಎಲ್ಲ ಸಮುದಾಯಕ್ಕೂ ಸಹ ಬೇಕಾಗಿರೋದನ್ನು ಮಾರ್ಗದರ್ಶನ ಪಡಿಬೇಕಾಗ್ತಂದರೆ ಇಂಥ ಶರಣರ ಸಮಾರಂಭದೊಳಗೆ ಜಾತಿ ಮತ ಬಿಟ್ಟು ಎಲ್ಲರೂ ಸಹ ಭಾಗವಹಿಸಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಜೆಗಳಾಗ್ತವೆ ನಮ್ಮ ಮಕ್ಕಳುಗಳೆಲ್ಲವ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು.